ಶ್ರೀ ಗುರುಭ್ಯೋ ನಮಃ. ಗಂಗಣಪತಯೇ ನಮಃ. ದ್ರಾಂ ದತ್ತಾತ್ರೇಯಾಯ ನಮಃ. ವೀಕ್ಷಕರೇ ನಮಸ್ಕಾರಗಳು. ಇವತ್ತಿನ ದಿವಸ ನಾವು ಸಿಂಹರಾಶಿಯವರು 2025 ವರ್ಷ ಭವಿಷ್ಯ ಕಾರ್ಯಕ್ರಮವನ್ನ ನೋಡ್ತೇವೆ. ಈ 2025ರಲ್ಲಿ ಮುಖ್ಯವಾಗಿ ಪ್ರಬಲವಾದಂತಹ ಗ್ರಹಗಳು ಯಾವ ರಾಶಿಯಿಂದ ಯಾವ ರಾಶಿಗೆ ಬದಲಾವಣೆ ಹೊಂದುತ್ತೆ, ಅದರಿಂದ ಸಿಂಹರಾಶಿಯವರ ಮೇಲೆ ಆಗುವಂತಹ ಪ್ರಭಾವ ಏನು, ವಿಶೇಷವಾಗಿ ನಾನು ಇವತ್ತು ಒಂದು 3 ಭಾಗದಲ್ಲಿ ಸಿಂಹರಾಶಿಯವರ ವರ್ಷ ಭವಿಷ್ಯವನ್ನು ನೋಡ್ತಾ ಇದ್ದೇನೆ. ಮೊದಲನೇದಾಗಿ ಜನವರಿಯಿಂದ ಏಪ್ರಿಲ್ ತಿಂಗಳವರೆಗೆ ಆ ಗ್ರಹಗಳ ಬದಲಾವಣೆಯಿಂದ ಆಗುವಂತಹದ್ದು ಸಿಂಹರಾಶಿಯವರಿಗೆ ಯಾವ ರೀತಿಯ ಪರಿಣಾಮ, ಅದಾದ ನಂತರ ಏಪ್ರಿಲ್ನಿಂದ ಜೂನ್ವರೆಗೆ ಅಂದ್ರೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಒಂದು ಗ್ರಹ ಬದಲಾವಣೆ ಆಗುತ್ತೆ, ಅವಾಗ ಸಿಂಹರಾಶಿಯವರಿಗೆ ಯಾವ ರೀತಿಯ ಒಂದು ಪರಿಣಾಮ ಆಗುತ್ತೆ ಅದನ್ನು ಕೂಡ ನೋಡ್ತೇವೆ. ಅದಾದ ನಂತರ ಜೂನ್ನಿಂದ ಡಿಸೆಂಬರ್ ವರೆಗಿನ ಕಾಲಾವಧಿ, ಈ ರೀತಿಯಾಗಿ 3 ಅವಧಿಯಲ್ಲಿ ಸಿಂಹರಾಶಿಯವರು ಯಾವ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು, ಅವರಿಗೆ ಆಗುವಂತಹ ಗ್ರಹಗಳಿಂದ ಆಗುವಂತಹ ಅನುಕೂಲತೆ ಏನು, ಅನಾನುಕೂಲತೆ ಏನು, ಇದೆಲ್ಲವನ್ನ ನೋಡ್ತೇವೆ. ತಮ್ಗೆಲ್ರಿಗೂ ಹಾರ್ದಿಕವಾದಂತಹ ಸ್ವಾಗತ. ವೀಕ್ಷಕರೇ, ನಮ್ಮ ಚಾನಲ್ ಅನ್ನ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿಟ್ಕೊಳ್ಳಿ. ನಿಮಗೇನಾದ್ರೂ ಜ್ಯೋತಿಷ್ಯ ಮತ್ತು ವಾಸ್ತುವಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಇತ್ತು ಅಂತಂದ್ರೆ, ಯಾವುದಾದ್ರೂ ಸಂಶಯ ಇತ್ತು ಅಂತಂದ್ರೆ, ಅನೇಕ ಪ್ರಕಾರದ ವಿಷಯಗಳು ನಮ್ಮ ದತ್ತಚೈತನ್ಯ ಫೌಂಡೇಶನ್ ಅಲ್ಲಿ ಉಪಲಬ್ಧ ಇವೆ. ಅದೆಲ್ಲವನ್ನ ನೋಡ್ಕೊಳ್ಳಿ, ನಿಮ್ಮ ಸಂಶಯವನ್ನ ಪರಿಹಾರ ಮಾಡಿಕೊಳ್ಳಿ. ಅದಕ್ಕೂ ಮೀರಿ ಏನಾದರೂ ನಮ್ಮ ಜೊತೆ ಸಂಪರ್ಕ ಮಾಡಬೇಕು ಅಂತಂದ್ರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನ್ ಮೇಲೆ ಇದೆ. ಸಾಯಂಕಾಲ 6ರಿಂದ 9 ಗಂಟೆವರೆಗೆ ನಮ್ಮನ್ನು ನೀವು ಸಂಪರ್ಕಿಸಬಹುದು. ನೋಡಿ, ನಾನು ಹೇಳಿದೆ ಈ 2025 ವರ್ಷದಲ್ಲಿ ಪ್ರಮುಖವಾಗಿ ಒಂದು ಗುರು, ಶನಿ ಮತ್ತು ರಾಹು, ಈ 3 ಪ್ರಬಲವಾದಂತಹ ಗ್ರಹಗಳು ಯಾವ ರಾಶಿಯಿಂದ ಯಾವ ರಾಶಿಗೆ ಪ್ರವೇಶವನ್ನು ಮಾಡುತ್ತವೆ ಅಂತ ಅನ್ನೋದನ್ನ ಮೊದಲನೇದಾಗಿ ತಿಳ್ಕೊಳ್ತೇವೆ. ನೋಡಿ, ಅದರಲ್ಲಿ ಮುಖ್ಯವಾಗಿ ನಮಗೆ ಗುರು ಬಹಳ ಅವಶ್ಯಕತೆ. ಈ ಗುರು 14ನೇ ಮೇ ತಾರೀಕು ಮಿಥುನ ರಾಶಿಗೆ ಪ್ರವೇಶವನ್ನ ಮಾಡ್ತಾನೆ, ವೃಷಭದಿಂದ ಮಿಥುನ ರಾಶಿಗೆ. ಎಲ್ಲಿವರೆಗೆ ಅಂತ ಕೇಳಿದ್ರೆ ಅಕ್ಟೋಬರ್ 18ರವರೆಗೆ. ಅಕ್ಟೋಬರ್ 18ನೇ ತಾರೀಕು ಗುರು ಕರ್ಕ ರಾಶಿಗೆ ಪ್ರವೇಶವನ್ನ ಮಾಡ್ತಾನೆ, ಮಿಥುನದಿಂದ ಕರ್ಕಕ್ಕೆ ತಾತ್ಕಾಲಿಕವಾಗಿ. ಅದಾದ ನಂತರ ಪುನಃ ಡಿಸೆಂಬರ್ನಲ್ಲಿ 5ನೇ ತಾರೀಕು ವಕ್ರಿಯಾಗಿ ಪುನಃ ಮಿಥುನ ರಾಶಿಗೆ ಪ್ರವೇಶವನ್ನ ಮಾಡ್ತಾನೆ ಮುಂದಿನ ವರ್ಷದವರೆಗೆ. ಸಾಮಾನ್ಯವಾಗಿ ಮಿಥುನ ರಾಶಿಯಲ್ಲೇ ಗುರು ಇರ್ತಾನೆ, ಆದರೆ ಮಧ್ಯದ ಕಾಲಾವಧಿ ಒಂದಷ್ಟು ಕರ್ಕ ರಾಶಿಗೆ ಪ್ರವೇಶವನ್ನು ಮಾಡಿಬಿಟ್ಟು ಪುನಃ ಮಿಥುನ ರಾಶಿಗೆ ಬರ್ತಾನೆ. ಇದಾದ ನಂತರ ಶನಿ ಅಂದ್ರೆ ಮಾರ್ಚ್ 21ನೇ ತಾರೀಕು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶವನ್ನ ಮಾಡ್ತಾನೆ, 2.5 ವರ್ಷ ಮೀನರಾಶಿಯಲ್ಲೇ ಇರ್ತಾನೆ. ಅದಾದ ನಂತರ ಮತ್ತೊಂದು ಮುಖ್ಯವಾದಂತಹ ಗ್ರಹ ಅಂತಂದ್ರೆ ರಾಹು ಕೂಡ 29 ಮೇಗೆ ಮಕರ ರಾಶಿಯಿಂದ ಕುಂಭರಾಶಿಗೆ ಪ್ರವೇಶವನ್ನ ಮಾಡ್ತಾನೆ. ಮೀನರಾಶಿಯಿಂದ ಹಿಮ್ಮುಖವಾಗಿ ಮೀನರಾಶಿಯಿಂದ ಕುಂಭರಾಶಿಗೆ ಪ್ರವೇಶವನ್ನ ಮಾಡ್ತಾನೆ. ಕುಜ ಈ ಒಂದು ವರ್ಷದಲ್ಲಿ ಮಿಥುನ ರಾಶಿಯಿಂದ ಕುಂಭರಾಶಿಯವರೆಗೆ ಸಂಚಾರವನ್ನ ಮಾಡ್ತಾ ಇದ್ದಾನೆ. ಕುಜ ಬಹಳ ಫಾಸ್ಟ್ ಆಗಿ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಬದಲಾವಣೆಯನ್ನ ಹೊಂದುತ್ತಾನೆ. ಇದು ಗ್ರಹಗಳ ಬದಲಾವಣೆ. ಇದನ್ನ ನಾವು ಒಂದು ಚಿಂತನೆಯನ್ನ ಮಾಡಿದಾಗ ನೋಡಿ, ಸಿಂಹರಾಶಿಯವರಿಗೆ ಸುಮಾರು, ನಾನು ಮೊದಲನೇ ಕಾಲಾವಧಿ ಹೇಳಿದೆ, ಜನವರಿಯಿಂದ ಏಪ್ರಿಲ್ವರೆಗೆ ಒಂದು 4 ತಿಂಗಳು ನೋಡಿ ನಿಮ್ಮ ಉದ್ಯೋಗದಲ್ಲಿ ಬದಲಾವಣೆಯಾಗುವಂತಹ ಸಾಧ್ಯತೆ ಈ ಸಂದರ್ಭದಲ್ಲಿ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ಆಲ್ಮೋಸ್ಟ್ ಆಗಿ ಒಂದು ಒಳ್ಳೆಯ ಸಮಯ ಅಂತ ನಾವು ಸಿಂಹರಾಶಿಯವರಿಗೆ ಹೇಳಬಹುದು. ಇನ್ನು ಹಣಕಾಸಿನ ವಿಷಯದಲ್ಲಿ ನಿಮಗೆ ಯಾವುದೇ ರೀತಿಯ ತೊಂದರೆ ಈ ಸಂದರ್ಭದಲ್ಲಂತೂ ಆಗೋದಿಲ್ಲ. ಆದರೆ ಒಂದು ಎಚ್ಚರಿಕೆ ಅಂತಂದ್ರೆ, ನೀವು ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ಅಂತಂದ್ರೆ ಗಂಡ ಹೆಂಡಿರ ಮಧ್ಯೆ ಒಂದಷ್ಟು ಹೊಂದಾಣಿಕೆಯನ್ನ ಮಾಡ್ಕೊಳ್ಳಿ, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿ. ಅದು ಇರದೇ ಇರುವಂತಹ ಸಾಧ್ಯತೆ, ಅದು ವಿಕೋಪಕ್ಕೆ ಹೋಗುವಂತಹ ಸಾಧ್ಯತೆ, ಅನಾವಶ್ಯಕವಾಗಿ ಅದರಿಂದ ಜಗಳ ಉಂಟಾಗಿ ಮನಸ್ತಾಪ, ಮನಸ್ಸಿಗೆ ಬೇಸರ, ಇದೆಲ್ಲವೂ ಆಗುವಂತಹ ಸಾಧ್ಯತೆ ಇದೆ. ಇದರಲ್ಲಿ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಿ. ವಾದ ವಿವಾದ ಆಗದೇ ಇರುವಂತೆ ಸಾಕಷ್ಟು ಎಚ್ಚರಿಕೆಯನ್ನ ತೆಗೆದುಕೊಳ್ಳಿ. ಇನ್ನು ಆರೋಗ್ಯದ ವಿಷಯಕ್ಕೆ ಬಂದಾಗ ಯಾವುದೇ ರೀತಿಯ ತೊಂದರೆ ವಿಶೇಷವಾಗಿ ನಮಗೆ ಕಾಣಿಸ್ತಾ ಇಲ್ಲ. ಇನ್ನು ಸಣ್ಣ ಪುಟ್ಟ ಅನಾರೋಗ್ಯ ಸಾಮಾನ್ಯವಾಗಿ ಇರತಕ್ಕಂಥದ್ದು, ಅದನ್ನು ಬಿಟ್ಟರೆ ಬೇರೆ ಯಾವುದೇ ಪ್ರಬಲವಾದಂತಹ ರೋಗಕ್ಕೆ ಕಾರಣ ಕಾಣಿಸ್ತಾ ಇಲ್ಲ. ಸ್ವಲ್ಪ ಸಾಲದ ವಿಷಯದಲ್ಲಿ ಎಚ್ಚರಿಕೆಯನ್ನು ವಹಿಸೋದು ಒಳ್ಳೆಯದು. ಅನಾವಶ್ಯಕವಾದಂತಹ ಖರ್ಚುಗಳಾಗಿ ಸಾಲದ ಭಾರ ಜಾಸ್ತಿ ಆಗುವಂತಹ ಸಾಧ್ಯತೆ ಈ ಸಂದರ್ಭದಲ್ಲಿ ಕಾಣಿಸ್ತಾ ಇದೆ. ಇದೊಂದು ವಿಷಯದ ಬಗ್ಗೆ ಗಮನ ಹರಿಸಿ, ಸಾಲ ಆಗದೇ ಇರುವಂತೆ, ಅನಾವಶ್ಯಕ ಸಾಲ ಯಾವುದಾದ್ರೂ ನಿಮಗೆ ಮುಖ್ಯವಾದಂಥದ್ದು ಮಾಡಲೇಬೇಕು ಅಂತಿದ್ರೆ ಆ ಮಾತು ಬೇರೆ. ಆಮೇಲೆ ನಿಮ್ಮ ಒಂದು ಪೊಸಿಷನ್ ಅನ್ನು ನೋಡ್ಕೊಳ್ಳಿ, ಅದರ ಪ್ರಕಾರವಾಗಿ ನೀವು ಜೀವನದಲ್ಲಿ ಮುಂದುವರೆದರೆ ನಿಮಗೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ.
ಇನ್ನು ನೀವೇನಾದರೂ ವ್ಯಾಪಾರ ಉದ್ಯೋಗ ಮಾಡ್ತಿದ್ರೆ ಅಲ್ಲೊಂದು ನೀವೊಂದು ಕಾಳಜಿ ಅಂತಂದರೆ ಅದರ ಬಗ್ಗೆ ಕೇರ್ಲೆಸ್ ಮಾಡಬೇಡಿ. ಸ್ವಲ್ಪ ಈ ಸಂದರ್ಭದಲ್ಲಿ ನೀವು ಸ್ವಲ್ಪ ಅತಿಯಾದ ಆತ್ಮವಿಶ್ವಾಸ ಇರಬಹುದು, ಅಥವಾ ಅಲ್ಲಿ ನೀವು ನಿಷ್ಕಾಳಜಿ ತೋರುವಂತಹ ಸಾಧ್ಯತೆ ಕಾಣಿಸ್ತಾ ಇದೆ, ಅದರಿಂದ ನಷ್ಟವಾಗಬಹುದು. ಸೊ ಅಲ್ಲಿ ಕಂಪ್ಲೀಟ್ ಆಗಿ ಕಾನ್ಸಂಟ್ರೇಷನ್ ಅನ್ನು ಕೊಡಿ ವ್ಯಾಪಾರ ಮಾಡ್ತಾ ಇದ್ದರೆ. ಸೊ ಈ ತರಹದ ಪರಿಸ್ಥಿತಿ ಜನವರಿಯಿಂದ ಏಪ್ರಿಲ್ವರೆಗೆ ನಿಮಗೆ ಮುಂದುವರಿಯುತ್ತೆ. ಇನ್ನು ಏಪ್ರಿಲಿಂದ ಜೂನ್ನಲ್ಲಿ ಮತ್ತೆ ಒಂದಷ್ಟು ಗ್ರಹಗಳ ಬದಲಾವಣೆ ಆದಾಗ ನೋಡಿ, ಎಲ್ಲ ವಿಷಯದಲ್ಲೂ ಒಂದಷ್ಟು ಸ್ವಲ್ಪ ಜಾಸ್ತಿಯಾಗಿ ಜಾಗ್ರತೆಯನ್ನು ವಹಿಸುವಂಥ ಅವಶ್ಯಕತೆ ಈ 2 ತಿಂಗಳು. ಯಾವುದೇ ವಿಷಯ ಇರಬಹುದು, ಅನಾವಶ್ಯಕವಾದಂಥ ಖರ್ಚಾಗುವಂಥ ಸಾಧ್ಯತೆ ಬಹಳ ಕಾಣಿಸ್ತಾ ಇದೆ. ನಾನು ಸಾಲದ ಬಾಧೆ ಕೂಡ ಲಾಸ್ಟ್ ಟೈಮ್ನಲ್ಲಿ ಹೇಳಿದೆ, ಅದು ಈಗ ನಿಮಗೆ ಮಿತಿಮೀರಿ ಹೋಗುವಂಥ ಸಾಧ್ಯತೆ ಕಾಣಿಸುತ್ತೆ, ಕೈ ಮೀರಿ ಹೋಗುವಂಥ ಸಾಧ್ಯತೆ ಇರೋದರಿಂದ ಎಲ್ಲ ವಿಷಯದಲ್ಲೂ, ಇವನ್ ಆರೋಗ್ಯ ವಿಷಯದಲ್ಲೂ ಕೂಡ ಮೊದಲನೇ ಕಾಲಾವಧಿ ತುಂಬ ಚೆನ್ನಾಗಿತ್ತು, ಯಾವುದೇ ಥರ ತೊಂದರೆ ಇಲ್ಲ. ಆದರೆ ಈ 2 ತಿಂಗಳಲ್ಲಿ ಸ್ವಲ್ಪ ಮತ್ತೆ ಆರೋಗ್ಯದಲ್ಲಿ ಏರುಪೇರು ಆಗಬಹುದು. ದುರ್ಲಕ್ಷ್ಯ ಮಾಡಬೇಡಿ, ಬೇಕಾದರೆ ಬೇಗನೆ ವೈದ್ಯರನ್ನು ಸಂಪರ್ಕಿಸಿ, ಅದೇನೂ ಆಗೋದಿಲ್ಲ ಅಂತ ಅನ್ನೋ ಧೋರಣೆಯನ್ನು ಮನಸ್ಸಿನಲ್ಲಿ ತೋರಬೇಡಿ. ಸ್ವಲ್ಪ ಈ ಒಂದು ರಾಹು ಪ್ರಭಾವ ಇರೋದರಿಂದ ಒಂದಷ್ಟು ಮನಸ್ಸಿಗೆ ಅನಾವಶ್ಯಕವಾದಂಥ ಹೆದರಿಕೆಗಳಾಗುವಂಥ ಸಾಧ್ಯತೆ ಇರುತ್ತೆ. ಸೊ ಮುಂಜಾಗ್ರತೆಯಾಗಿ ಈಶ್ವರನ ಆರಾಧನೆಯನ್ನು ಮಾಡ್ತಾ ಬನ್ನಿ ಈ ಮಾಸದಲ್ಲಿ. ಸೊ ಒಂದು ಮನಸ್ಸಿಗೆ ಒಂದು ದೃಢವಾದಂಥ ಒಂದು ಭಾವನೆ ಖಂಡಿತವಾಗಿಯೂ ನಿಮಗೆ ಇರುತ್ತೆ, ಮತ್ತು ಪ್ರಾಣಿಗಳಿಂದ ತೊಂದರೆಯಾಗುವಂಥ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಇರಲಿ ಖಂಡಿತವಾಗಿಯೂ. ಇನ್ನು ಈ 1-2 ಮಾಸದಲ್ಲಿ ನೋಡಿ, ಅನಾವಶ್ಯಕವಾಗಿ ಎಲ್ಲೂ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಅನಾವಶ್ಯಕವಾಗಿ ಅಂದರೆ ಬಹಳ ಲಾಭದ ಅಪೇಕ್ಷೆಯನ್ನು ಇಟ್ಕೊಂಡಾಗಲಿ, ಅಥವಾ ಯಾರ ಮೇಲಾದರೂ ಅತಿಯಾದ ವಿಶ್ವಾಸವನ್ನು ಇಟ್ಟಾಗಲಿ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಇಲ್ಲಿ ನೀವು ಕೈ ಸುಟ್ಟುಕೊಳ್ಳುವಂಥ ಸಾಧ್ಯತೆ ಈ 1-2 ಮಾಸದಲ್ಲಿರುತ್ತೆ. ಸೊ ಈ 2 ಮಾಸದಲ್ಲಿ ನೋಡಿ ಸ್ವಲ್ಪ ಚೇಂಜಸ್ ಆಯಿತು, ನಿಮಗೆ ಬಹಳ ಕೇರ್ಫುಲ್ ಆಗಿರೋ ಸಾಧ್ಯತೆ ಇರುತ್ತೆ. ಅದಾದ ನಂತರ ನೋಡಿ ಮತ್ತೆ ಜೂನ್ನಲ್ಲಿ ಪುನಃ ಒಂದಷ್ಟು ಗ್ರಹಗಳು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಬದಲಾವಣೆಯಾದಾಗ, ವಿಶೇಷವಾಗಿ ರಾಹು ಬದಲಾವಣೆ ಆದಾಗ ನೋಡಿ, ಇಲ್ಲಿ ಕೇವಲ ನಿಮಗೆ ಆರೋಗ್ಯದ ಒಂದು ವಿಷಯದಲ್ಲಿ ಕಾಳಜಿ ಇರಲಿಕ್ಕೆ ಸಾಧ್ಯತೆ ಇರುತ್ತೆ. ಸೊ ಅದನ್ನು ಬಿಟ್ಟರೆ ನಿಮಗೆ ಸಾಮಾನ್ಯವಾಗಿ 2025 ಚೆನ್ನಾಗಿರುತ್ತೆ. ಯಾವುದೇ ಆತಂಕವನ್ನು ಮಾಡಿಕೊಳ್ಬೇಡಿ. ಇನ್ನು ಯಾವುದಾದ್ರೂ ಖರೀದಿ ಮುಂತಾದನ್ನು ಮಾಡಬೇಕು ಅಂತ ಅಂದ್ಕೊಂಡ್ರೆ ಗುರು ತುಂಬ ಪ್ರಬಲವಾಗಿ ಬಂದಿದ್ದಾನೆ ನಿಮಗೆ. ಸೊ ಅದೆಲ್ಲವೂ ಖರೀದಿ ಪ್ರಾರಂಭ ಆಗುತ್ತೆ. ಸಾಧ್ಯವಾದಷ್ಟು ಮೇ ನಂತರ ಮಾಡ್ಕೊಳ್ಳಿ, ಈಗಲೂ ಕೂಡ ಏನು ತೊಂದರೆ ಇಲ್ಲ. ಆಮೇಲೆ ವಿವಾಹ ಯೋಗ ಕೂಡ ತುಂಬ ಪ್ರಬಲವಾಗಿರುತ್ತೆ. ಈ ಒಂದು ಸ್ಟಾರ್ಟಿಂಗ್ನಲ್ಲೂ ಕೂಡ ನಿಮಗೆ ಇದೆ, ಆದರೆ ಅದಕ್ಕಿಂತಲೂ ಜಾಸ್ತಿಯಾಗಿ ಮೇ ತಿಂಗಳ ನಂತರ, ಯಾಕೆಂದರೆ ಗುರು ಮಿಥುನ ರಾಶಿಗೆ ಬಂದಾಗ ನಿಮಗೆ ತುಂಬ ಒಂದು ಪ್ರಬಲವಾದಂತಹ ಗುರುಯೋಗ, 11ನೇ ಗುರುಯೋಗ ನಿಮಗೆ ಖಂಡಿತವಾಗಿ ಬರೋದರಿಂದ ನೀವು ಮಾಡುವಂಥ ಕೆಲಸಗಳಲ್ಲಿ ಬಹಳ ಸಕ್ಸಸ್ ಆಗುವಂತಹ ಸಾಧ್ಯತೆ ಇರುತ್ತೆ. ಹೊಸ ಹೊಸ ಪ್ಲ್ಯಾನ್ಗಳನ್ನು ಮಾಡ್ತೀರಾ, ಹೊಸ ಹೊಸ ಕೆಲಸಗಳನ್ನು ಪ್ರಾರಂಭ ಮಾಡ್ತೀರಾ. ಅದರಿಂದ ನೀವು ಅಭಿವೃದ್ಧಿ ಆಗುವ ಸಂಕೇತ ಖಂಡಿತವಾಗಿಯೂ ತೋರಿಸ್ತಾ ಇದೆ. ಹಾಗಾಗಿ ಸಿಂಹರಾಶಿಯವರು ನೋಡಿ, ಮಧ್ಯದಲ್ಲೇ ಒಂದಷ್ಟು ಕಾಲಾವಧಿ ಜಾಗ್ರತೆಯಾಗಿ ಇಟ್ಟುಕೊಂಡು ಈ 1 ವರ್ಷ ಪೂರ್ತಿಯಾಗಿ ಸಂತೋಷವಾಗಿ ಇರಿ, ಯಾವುದೇ ರೀತಿಯ ತೊಂದರೆ ಇಲ್ಲ. ಮತ್ತೆ ಭೇಟಿಯಾಗೋಣ.